ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಒಂದು ಟೇಸ್ಟಿಯಾದ ಮಸಾಲ ಹಾಕದೇನೆ ನಾವು ಪಲಾವ್ನ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ನಾನು ಮಸಾಲ ಹಾಕದೇನೆ ಪಲಾವ್ ಮಾಡ್ತಾಯಿದ್ದೀನಿ. ಸೂಪರ್ ಆಗಿರುತ್ತೆ. ಯಾವ ಥರ ಮಾಡೋದು ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನು ಒತ್ತಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ನಾನು 1-2 ಸ್ಪೂನ್ ಎಣ್ಣೆನೂ ಮತ್ತು 1 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಪಲಾವ್ ಎಲೆ, 2 ಚಕ್ಕೆನ ಹಾಕ್ಕೊತಾ ಇದ್ದೀನಿ. 4 ಲವಂಗನ ಹಾಕ್ಕೊತಾ ಇದ್ದೀನಿ. ನೋಡಿ, ಹಸಿಮೆಣಸಿನ್ಕಾಯಿ 4 ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿ 4 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಥರ ಉದ್ದುದಕ್ಕಾಗಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೋಬೇಕಾಗತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ ಟೇಸ್ಟಿಗೆ ಅಂತ. ನೋಡಿ, ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಬೀನ್ಸು ಮತ್ತು ಕ್ಯಾರೆಟು ಹಾಕ್ಕೋಬೇಕು. ಬೀನ್ಸು ಮತ್ತು ಕ್ಯಾರೆಟು ನಾನಿಲ್ಲಿ ಹಾಗೆ ಬಟಾಣಿ ಮತ್ತು ಅವರೆಕಾಳನ್ನ ಹಾಕ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು. ನೋಡಿ, ಬಟಾಣಿ ಅವರೆಕಾಳು ಮಿಕ್ಸ್ ಆಗಿರೋದನ್ನ ನಾನು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಬೆಳಗಿನ ನಾಷ್ಟಕ್ಕಾಗಲಿ, ಮಧ್ಯಾಹ್ನ ಊಟಕ್ಕಾಗಲಿ, ಮಕ್ಕಳಿಗೆ ಲಂಚ್ ಬಾಕ್ಸ್ಗಾಗಲಿ ಸೂಪರಾಗಿ ದಿಢೀರಾಗಿ ನೀವು ಮಾಡ್ಕೋಬೋದು. ಮಸಾಲ ರುಬ್ಬೋ ಅವಶ್ಯಕತೆಯೇ ಇಲ್ಲ. ಬೇರೆ ಏನು ಮಸಾಲ ಇಲ್ಲ, ಹೇಗೆ ಮಾಡೋದು, ಪಲಾವ್ ಮಸಾಲ ಇಲ್ಲ ಅಂತ ಯೋಚನೆನೇ ಬೇಡ. ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಮಸಾಲ ಏನು ಹಾಕೋ ಅವಶ್ಯಕತೆಯೇ ಇಲ್ಲ, ಅಷ್ಟು ಸೂಪರಾಗಿ ಇರುತ್ತೆ. ಜಾಸ್ತಿ ಮಸಾಲೆ ಇಷ್ಟಪಡಲ್ಲ ಒಬ್ಬೊಬ್ಬರು, ಅವರು ಈ ಥರ ಮಾಡಿಕೊಂಡು ತಿನ್ಬೋದು. ಸೂಪರಾಗಿ ಇರುತ್ತೆ. ಇವಾಗ ನೋಡಿ, ತರಕಾರಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ವಯಸ್ಸಾದವ್ರಿಗೆಲ್ಲ ಆಗಲಿ, ಯಾರಿಗೇ ಆಗಲಿ, ಒಬ್ಬೊಬ್ಬರಿಗೆ ಮಸಾಲೆ ಸೆಟ್ ಆಗಲ್ಲ, ಅದು ಇಷ್ಟ ಕೂಡ ಆಗಲ್ಲ ಮಸಾಲ. ಹಾಗಾಗಿ ಈ ಥರ ಮಾಡಿದ್ರೆ ತಿನ್ನೋಕ್ಕೆ ಕೂಡ ಇಷ್ಟ ಆಗುತ್ತೆ ಅವರಿಗೆ. ಮಸಾಲೆ ರುಬ್ಬೋ ಟೈಮ್ಸ್ ಕೂಡ ಸೇವ್ ಆಗುತ್ತೆ ನಮಗೆ. ನೋಡಿ, ಇವಾಗ ನಾನು ಪುದೀನನ ಹಾಕೋತಾ ಇದ್ದೀನಿ. ಸ್ವಲ್ಪ ಪುದೀನನು ಜಾಸ್ತಿ ಹಾಕೋತಾ ಇದ್ದೀನಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಪುದೀನ. ಹಾಗಾಗಿ ಸ್ವಲ್ಪ ಪುದೀನ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ಪುದೀನ ಜಾಸ್ತಿ ಹಾಕೋದ್ರಿಂದ. ಹಾಗಾಗಿ ನಾನು ಸ್ವಲ್ಪ ಪುದೀನ ಜಾಸ್ತಿ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಪುದೀನ. ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಪುದೀನ ಮಿಕ್ಸ್ ಆದಮೇಲೆ ನಾವು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳೋಣ. ಹಸಿ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ಅಕ್ಕಿನ ಹಾಕ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಅಕ್ಕಿನ ತಗೊಂಡಿದ್ದೀನಿ. ಅಕ್ಕಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ. ಫಸ್ಟೇ 1-2 ನಿಮಿಷ ಅಕ್ಕಿ ನೆನೆಸಿಟ್ಕೋಬೇಕು. ಅಕ್ಕಿ ನೆನೆಸಿ ಮಾಡೋದ್ರಿಂದ ಅನ್ನ ತುಂಬ ಉದುರಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಅಕ್ಕಿನ ನೆನೆಸಿಟ್ಕೊಂಡು ಹಾಕ್ಕೊಳ್ಳಿ. ಒಗ್ಗರಣೆಯಲ್ಲಿ ಅಕ್ಕಿ ಹಾಕೋದ್ರಿಂದ ಅಕ್ಕಿ ಒಗ್ಗರಣೆ ಸ್ಮೆಲ್ಲೆಲ್ಲ ಹಿಡ್ಕೊಳ್ಳುತ್ತೆ. ಹಾಗಾಗಿ ತುಂಬ ಟೇಸ್ಟ್ ಆಗುತ್ತೆ ರೈಸು. ಹಾಗಾಗಿ ನೀವು ಒಗ್ಗರಣೆಯಲ್ಲೇ ನೀವು ಅಕ್ಕಿನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಸೂಪರಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ನಿಧಾನಕ್ಕಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಿಮಗೆ ಎಷ್ಟು ನೋಡಿ, ಯಾವ ಅಕ್ಕಿಗೆ ಒಂದೊಂದು ಅಕ್ಕಿ ಒಂದೊಂದು ಥರ ನೀರು ತಗೊಳ್ಳುತ್ತೆ. ಯಾಕಂದರೆ ಎಲ್ಲ ಒಂದೇ ಥರ ಆಗಲ್ಲ. ಹಾಗಾಗಿ ನಿಮಗೆ ಅಕ್ಕಿಗೆ ಡೈಲಿ ಮಾಡ್ತೀರಿ ಗೊತ್ತಾಗುತ್ತೆ ನಿಮ್ಮ ಅಕ್ಕಿಗೆ ನೀರು ಎಷ್ಟು ಹಾಕಬೇಕು ಅಂತ ನೋಡಿಕೊಂಡು ನೀವು ಅಕ್ಕಿ ಎಷ್ಟು ತೊಗೊತೀರ ಅಂದಾಜು ಮೇಲೆ ನೀವು ನೀರನ್ನ ಹಾಕ್ಕೋಬೇಕು. ಅನ್ನನ ಉದುರಾಗೋ ಥರ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಪೂರ ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಅದಕ್ಕೆ ನಾನು ನೀರನ್ನ ಹಾಕ್ತಾಯಿದ್ದೀನಿ. ಈಗ ನಾನು ತೊಗೊಂಡಿರೋ ಅಕ್ಕಿಗೆ ಕರೆಕ್ಟಾಗಿ ನಾನು 5 ಗ್ಲಾಸು ನೀರನ್ನ ಇಲ್ಲಿ ಹಾಕಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನಾನಿಲ್ಲ ಅರಿಶಿನ ಹಾಗೆ ಮಸಾಲ ಯಾವುದೂ ಹಾಕಿಲ್ಲ. ವೈಟು ಪಲಾವ್ ಮಾಡ್ತಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಉಪ್ಪು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ತೆಮ್ಮಿಗೆ ಎಳಿತೀವಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನಾವು ಕುದಿಯೋಕ್ಕೆ ಬಿಡೋಣ ಮುಚ್ಚಿ. ನಾನು ವಿಷಲ್ ಹೊಡ್ಸೋಗಳಲ್ಲ, ಯಾವುದೇ ಪಲಾವ್ ಮಾಡಿದ್ರೂ ಕೂಡ ಹೀಗೆ ಮಾಡೋದು. ನೋಡಿ, ಇವಾಗ ನಾನು ಒಂದು 5 ನಿಮಿಷ ಕುದಿಸ್ಕೊಂಡೆ, ರೆಡಿ ಆಯಿತು ಪಲಾವ್. ನೋಡಿ, ಎಷ್ಟು ಉದುರಾಗಿ ಬಂದಿದೆ ಅಂತ. ಅಕ್ಕಿ ನೆನೆಸಿ ಮಾಡೋದ್ರಿಂದ ನಾನು ಮಾಡಿರೋದು ಮಸಾಲ ಪುದೀನ ರೈಸ್ ಅಂದರೆ ಪಲಾವು, ಪುದೀನ ಪಲಾವ್ ಅಂತ. ನೋಡಿ, ಅಕ್ಕಿ ಬಂದು
ಇವಾಗ ಸೋನಾ ಮಸೂರಿ ನುಚ್ಚಕ್ಕಿ ಅದು ನೋಡಿ ಎಷ್ಟು ಉದುರಾಗಿ ಬಂದಿದೆ. ನೀವು ಕೂಡ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನು ಒತ್ತಿ. ಬೆಲ್ಲೈಕನ್ನು ಒತ್ತೋದ್ರಿಂದ ನಾವು ಹಾಕೋ ಇಡೋದು ನೋಟಿಫಿಕೇಷನ್ ಫಸ್ಟ್ ಬರುತ್ತೆ, ನೀವೇ ನೋಡ್ಬೋದು. ನೋಡಿ ಕಲರ್ಫುಲ್ ಟೇಸ್ಟಿಯಾದ ನಮಗೆ ಪುದೀನ ಪಲಾವ್ ರೆಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡೋದಕ್ಕೆ